ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹುರಕ್ಕಿ ತಂಬಿಟ್ಟು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಒಂದು ಕಪ್ಪಲ್ಲಿ ಆ ಕಪ್ಪಲ್ಲಿ 3/4 ಕಪ್ಪು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ನೀಟಾಗಿ ಅದನ್ನು ಅಂದರೆ ತುಂಬ ಕಪ್ಪಾಗಬಾರ್ದು, ಆ ರೀತಿಯಾಗಿ ಬಿಡಿಸಿದ್ರೆ ವೈಟ್ಗೆ ಇರಬೇಕು. ಅದು ಒಳಗಡೆ ಇರುವಂಥ ಕಾಳು ಸಿಪ್ಪೆ ಮಾತ್ರ ಬಂದುಬಿಡಬೇಕು. ಆ ರೀತಿಯಾಗಿ ಒಂದು ಮೀಡಿಯಮ್ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಹುರಿಬೇಕು. ತುಂಬ ಕಪ್ಪಾದರೆ ಚೆನ್ನಾಗಿರಲ್ಲ. ಹಾಗಾಗಿ ನೋಡಿ, ಇಷ್ಟ ಆದರೆ ಸಾಕು. ಇದನ್ನು ಒಂದು ಪ್ಲೇಟ್ಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆರಲಿಕ್ಕೆ ಬಿಟ್ಟು ಇವಾಗ ನಾನು ಅಕ್ಕಿನ ಹುರ್ಕೊಳ್ತಾ ಇದ್ದೀನಿ. 1 ಕಪ್ಪು, ಇದರಲ್ಲಿ 1 ಕಪ್ಪು 3/4 ಕಪ್ಪು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. 1 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನೂ ಅಷ್ಟೇ ಕೆಂಪಗಾಗೋವರೆಗೂ ನೀಟಾಗಿ ಹುರ್ಕೋಬೇಕು. ತುಂಬ ಸೇಯಿಸಬಾರ್ದು, ಸಿಮ್ಮಲ್ಲೇ ಇಟ್ಕೊಂಡು ನಾವು ಅದನ್ನು ಹುರ್ಕೋಬೇಕಾಗತ್ತೆ. ಅಕ್ಕಿನ ಕಡಲೆ ಬೀಜ ಇದು ಹಾರ್ಲಿಕ್ಕೆ ಇಟ್ಟಿದ್ದೆ, ಹಾರಿದೆ ಅದು. ಇದು ಅಕ್ಕಿ ನೀಟಾಗಿ ಈ ರೀತಿಯಾಗಿ ಕೆಂಪಗಾಗಬೇಕು, ಗಮ್ಮನ್ನಬೇಕು, ಗೊತ್ತಾಗುತ್ತೆ ನಮಗೆ ಪರಿಮಳ. ಅದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ಅದು ಫುಲ್ಲು ಆರಲಿಕ್ಕೆ ಇಡೋಣ. ಫುಲ್ಲು ಆರಿಬಿಟ್ಟು ತಣ್ಣಗಾಗಬೇಕು. ಇವಾಗ ನಾನು ಇದಕ್ಕೆ 4 ಸ್ಪೂನು ಎಳ್ಳು ತೊಗೊಂಡಿದ್ದೀನಿ. ಬಿಳಿ ಎಳ್ಳು, ಯಾವ ಎಳ್ಳಿದ್ರೂ ಪರವಾಗಿಲ್ಲ, ಬಿಳಿ ಎಳ್ಳಾದರೂ ಪರವಾಗಿಲ್ಲ, ಕಪ್ಪೆಳ್ಳಾದರೂ ಪರವಾಗಿಲ್ಲ. ತಂಬಿಟ್ಟು ಮಾಡಿದಾಗ ಕಪ್ಪೆಳ್ಳು ಕಾಣುತ್ತೆ, ಬಿಳಿ ಎಳ್ಳು ಕಾಣಲ್ಲ ಅಷ್ಟೇ. ಇದು ಬೇಗ ಸಿದೋಗ್ಬಿಡತ್ತೆ. ಬೇಗ ನೋಡಿಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕೆಂಪಗಾದರೆ ಸಾಕು. ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಮಿಕ್ಸಿ ಜಾರ್ಗೆ ಅಕ್ಕಿ ಹಾಕ್ತಾಯಿದ್ದೀನಿ. ಆರಿದೆ, ಇದು ಆರಿದ ಮೇಲೆ ಹಾಕ್ಕೋಬೇಕು. ಇದನ್ನು ಫುಲ್ಲು ಫೈನ್ ಪೌಡ್ರ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಏಲಕ್ಕಿ ಪೌಡ್ರ್ ಇದ್ದರೆ ಪೌಡ್ರ್ ಹಾಕ್ಕೊಳ್ಬೋದು. ಏಲಕ್ಕಿ ಪೌಡ್ರು ಏನು ಖಾಲಿಯಾಗಿತ್ತು, ಹಾಗಾಗಿ ನಾನು ಅಕ್ಕಿ ಜೊತೆನೇ ಹಾಕಿ ಚೆನ್ನಾಗಿ ನೈಸ್ಗಾಗತ್ತೆ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ಇಷ್ಟು ನೈಸ್ಗಾಗಬೇಕು, ನಮಗೆ ಎಷ್ಟು ಆಗುತ್ತೋ ಅಷ್ಟು ನೈಸ್ ಮಾಡಿಕೊಂಡು ಇದನ್ನು ಜರಡಿ ತಿರ್ಕೊಳ್ಳೋಣ. ಏಲಕ್ಕಿದು ಮತ್ತು ಅಕ್ಕಿ ಏನಾದರೂ ಇದ್ದರೆ ಬಂದುಬಿಡಲಿ ಅನ್ನೋದಕ್ಕೋಸ್ಕರ ಅದನ್ನೆಲ್ಲ ಫುಲ್ಲು ಮಿಕ್ಸಿಯಿಂದ ತೆಗೆದು ನಾನು ಜರಡಿ ತಿರ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಏಲಕ್ಕಿದು ಸಿಪ್ಪೆ ಮತ್ತು ತರಿ ಇರೋದು ಅಕ್ಕಿ ಎಲ್ಲದೂ ಬಂದುಬಿಡತ್ತೆ. ನೋಡಿ, ಈ ಥರ ಫುಲ್ಲು ನೈಸ್ಗಾಗಬೇಕದು ಅಕ್ಕಿ. ಈ ರೀತಿ ಆಗಿರೋದಕ್ಕೆ ಈಗ ನಾನು ಮಿಕ್ಸಿ ಜಾರ್ಗೆ ಪುನಃ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಕಡಲೆಕಾಯಿ ಬೀಜ ಸಿಪ್ಪೆ ತೆಗೆದು ಇಟ್ಕೊಂಡಿರುವಂಥದ್ದು ಇದು ಮತ್ತು ಕಡಲೆಕಾಯಿ ಬೀಜ ಮತ್ತು ಕಡಲೆಪಪ್ಪು, ಹುರ್ಗಡ್ಲೆ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆನೇ ಇದೆ, ಅಷ್ಟು ತೊಗೊಂಡು ಇದನ್ನು ಫುಲ್ಲು ಬಾಯಿಗೂ ಸಿಗಬೇಕು, ತರಿಯಾಗೂ ಇರಬೇಕು. ಮಧ್ಯ ಈ ರೀತಿಯಾಗಿ ಒಂದೊಂದು ಕಾಳಿರಬೇಕು. ಮಧ್ಯ ತಂಬಿಟ್ಟು ತಿನ್ನಬೇಕಿದ್ರೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇದನ್ನು ಹೀಗೆ ಇಟ್ಕೊಂಡಿದ್ದೀನಿ, ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಅಕ್ಕಿ ಹಿಟ್ಟಿಗೆ ನಾನು ಪುಡಿ ಮಾಡ್ಕೊಂಡಿರುವಂಥ ಕಡಲೆಕಾಯಿ ಬೀಜ ಮತ್ತು ಹುರ್ಗಡ್ಲೆನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಎಳ್ಳು ಹಾಕ್ತಾಯಿದ್ದೀನಿ ಮತ್ತು ಕೊಬ್ಬರಿ ತುರಿ 3/4 ಕಪ್ ತೊಗೊಂಡಿದ್ದೀನಿ. ಇದು ಸರಿಯಾಗಿ ಈ ಮೆಷರ್ಮೆಂಟಲ್ಲಿ 1 ಕಪ್ಪು, ನೀವು ಯಾವುದಾದ್ರೂ 1 ಕಪ್ ತೊಗೊಂಡು ಆ ಕಪ್ ಅಳತೆನೇ ಮಾಡಿದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಬರಲ್ಲ ಅನ್ನೋರು ಕೂಡ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ಫಸ್ಟು ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಇವಾಗ ತಂಬಿಟ್ಟಿಗೆ ರೆಡಿಯಾಗಿದೆ. ಇದು ಘಮ್ ಅಂತ ಇದೆ, ತುಂಬ ಚೆನ್ನಾಗಿದೆ ಅದ್ರ ಸ್ಮೆಲ್ಲು. ಎಲ್ಲ ಹುರಿದಿರ್ತೀವಲ್ಲ ಅಕ್ಕಿ ಎಲ್ಲ. ಇವಾಗ ನಾನು ಅದೇ ಅಕ್ಕಿ ತೊಗೊಂಡಿರುವಂಥ ಕಪ್ಪಲ್ಲೇ 1 ಕಪ್ಪು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಬೆಲ್ಲನ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಅರ್ಧ ಕಪ್ಪು ನೀರು. ಇದು ಕರೆಕ್ಟ್ ಅಳತೆ. ಅದಕ್ಕೆ ನಾನು ಮಾಡಿರುವಂಥ ತಂಬಿಟ್ಟಿಂದ ಅಕ್ಕಿ ಹಿಟ್ಟಿಗೆ ಇದು ಕರೆಕ್ಟಾಗಿ ಆಗುತ್ತೆ. ಹಾಗಾಗಿ ಇದು ಫುಲ್ಲು ಬೆಲ್ಲ ಕರಗಿಬಿಡಬೇಕು. ಬೆಲ್ಲ ಕರಗಿ ಫುಲ್ಲು ನೀಟಾಗಿಬಿಡಬೇಕು, ಅದನ್ನು ಸೋಸ್ಕೋಬೇಕು. ನೋಡಿ, ಬೆಲ್ಲದಲ್ಲಿ ಸುಮಾರು ಗಲೀಜಿರುತ್ತೆ, ಅದೆಲ್ಲನೂ ಸೋಸ್ಕೋಬೇಕಲ್ಲ. ಅದಕ್ಕೆ ಫುಲ್ಲು ಕುದ್ದು ಬೆಲ್ಲ ಎಲ್ಲ ಕರಗೋದ್ಮೇಲೆ ಹೀಗಾಗುತ್ತೆ. ನೋಡಿ, ಬೆಲ್ಲ ಕಬ್ಬಿನಲ್ಲಿ ಮಾಡಿರ್ತಾರಲ್ಲ, ಕಬ್ಬೆಲ್ಲ ಬಂದಿದೆ.
ಅದಕ್ಕೆ ಸೋಸ್ಕೋಬೇಕಷ್ಟೆ. ಬೆಲ್ಲ ಎಲ್ಲ ಕರಗಿದ ಮೇಲೆ 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಅಂಟಂಟು ಪಾಕನೂ ಬರಬಾರ್ದು, ಎಳೆ ಪಾಕನೂ ಬರಬಾರ್ದು. ಯಾಕೆ ಅಂದರೆ ತಂಬಿಟ್ಟು ಗಟ್ಟಿಯಾಗಿಬಿಡತ್ತೆ. ಹಾಗಾಗಿ ಇದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಎಲ್ಲನೂ ಸೋಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸೋಸ್ಕೊಳ್ಳೋಣ. ಸೋಸ್ಕೊಂಡಿದ್ದಾದಮೇಲೆ ನೋಡಿ, ಗಲೀಜು ಇದರಲ್ಲೂ ಇದೆ, ನಾನು ಸೋಸಿರುವಂಥ ಇದರಲ್ಲೂ ಇದೆ ಗಲೀಜಂದರೆ ಅದು ಕಬ್ಬಂದು. ಇವಾಗ ನಾನು ಮಾಡಿರುವಂಥ ಹಿಟ್ಟಿಗೆ ಸ್ವಲ್ಪನೇ ಅದನ್ನು ಬೆಲ್ಲದ ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ಪಾಕ ಸುಡ್ತಾ ಇರತ್ತೆ. ಸ್ಪೂನಲ್ಲಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಸ್ವಲ್ಪ ಹಾಕ್ಕೋಬೇಕು, ಆಮೇಲೆ ತೆಳುವಾಗಿಬಿಟ್ರೆ ಕಷ್ಟ ಆಗಿಬಿಡತ್ತೆ, ಉಂಡೆ ಕಟ್ಟಕ್ಕೆ ಬರಲ್ಲ ಅದು. ಹಾಗಾಗಿ ನೋಡಿ, ಹೀಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ಬೆಲ್ಲದ ನೀರು ಬೇಕು. ಬೆಲ್ಲನ ಯಾವುದೇ ಕಾರಣಕ್ಕೂ ಜಾಸ್ತಿ ಕುದಿಸಿ ಎಳೆ ಪಾಕ ಮಾಡ್ಕೊಳ್ಳೋದಾಗಲಿ ಮತ್ತು ಗಟ್ಟಿ ಪಾಕ ಮಾಡ್ಕೊಳ್ಳೋದಾಗಲಿ ಮಾಡ್ಕೋಬಾರ್ದು. ಮಾಡಿಕೊಂಡ್ರೆ ತಂಬಿಟ್ಟು ಗಟ್ಟಿ ಆಗಿಬಿಡತ್ತೆ. ಒಂದಿನ ಇಟ್ಟರೆ ತುಂಬ ಗಟ್ಟಿ ಬಂದುಬಿಡತ್ತೆ. ಹಾಗಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಒಂದು ಉಂಡೆ ಕಟ್ಟಿದ್ರೆ ಅದು ಉಂಡೆ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ನಾವು ಬೆಲ್ಲ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ನಾನು ಒಂದು ಕಪ್ಪಲ್ಲಿ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಆಗಿದೆ ಅಂತ ನೋಡಿ. ಇವಾಗ ಇದು ಗೊತ್ತಾಗುತ್ತೆ. ಇದು ಇವಾಗ ಸಾಕು ಅನಿಸ್ತಾ ಇದೆ, ಕರೆಕ್ಟಾಗಿದೆ. ಇವಾಗ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಬರಬೇಕು. ಇನ್ನು ಸ್ವಲ್ಪ ಎಲ್ಲ ತೆಗೆದುಬಿಟ್ಟು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೇ ಚೆನ್ನಾಗಿ ಬರೋದು, ಅದು ಮಿಕ್ಸ್ ಆಗೋದದು. ಸ್ಪೂನಿಗಿಂತ ಸ್ಪೂನಲ್ಲಿ ಸುಡ್ತಾ ಇತ್ತು ಅಂತ ಮಾಡಿಕೊಂಡೆ. ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತು, ಒಂದು ಸ್ವಲ್ಪ ಹಾಕ್ಕೊಂಡು ಮತ್ತು ನಾನು ಅಷ್ಟು ಮಿಕ್ಕೊಂತು, ಒಂದು 2 ಸ್ಪೂನಷ್ಟು ಮಿಕ್ಕೊಂಡಿದೆ, ಅಷ್ಟನ್ನು ಸೈಡಿಗಿಟ್ಟೆ. ಇವಾಗ ನೋಡಿ, ಇದು ಫುಲ್ಲು ಸ್ವಲ್ಪ ಆರಿದೆ. ಆರಿದ ಮೇಲೂ ಉಂಡೆ ಕಟ್ಕೋಬೋದು, ಏನು ತೊಂದರೆ ಇಲ್ಲ. ಇದು ನೋಡಿ, ಈ ರೀತಿಯಾಗಿ ನಮಗೆ ಎಷ್ಟು ದಪ್ಪ ಬೇಕೋ, ಮೊದಲೆಲ್ಲ ದಪ್ಪಕ್ಕೆ ಕಟ್ತಾಯಿದ್ರು ಮುದ್ದೆ ಕಟ್ಟಿದಾಗೆ. ನಾನು ಒಬ್ಬೊಬ್ಬರಿಗೆ ಒಂದೊಂದೇ ಕೊಡೋ ರೀತಿಯಾಗಿ ಕಲಿಸ್ತಾ ಇದ್ದೀನಿ. ನಾನು ಏನೇ ಸ್ವೀಟ್ ಮಾಡಿದ್ರು ಫಸ್ಟು ದೇವ್ರಿಗೆ ಇಡ್ತೀನಿ. ಅದಕ್ಕೆ ಫಸ್ಟು ಒಂದು ಉಂಡೆ ಮಾಡಿಬಿಟ್ಟು ದೇವ್ರಿಗೆ ಇಡೋಣ ಅಂತ ಹೇಳಿ ಒಂದು ಬಟ್ಲಿಗೆ ಇಟ್ಕೊಂಡೆ. ಮಿಕ್ಕಿದೆಲ್ಲ ಉಂಡೆ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಫುಲ್ಲು ಎಲ್ಲವನ್ನು ಮಾಡ್ಕೋಬೇಕು. ಗಮ್ ಅಂತ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಚೆನ್ನಾಗಿದೆ. ಮಾಡಿ ಅಂದರೆ ಇದರೊಳಗೆ ಹಾಕಿರೋದು ಕೊಬ್ಬರಿ ಆಗಲಿ, ಕಡಲೆ ಬೀಜ ಆಗಲಿ, ಹುರ್ಗಡ್ಲೆ, ಅಕ್ಕಿ ಹಿಟ್ಟು ಎಲ್ಲವೂ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಬೆಲ್ಲ ಇರ್ಬೋದು, ಏನೇ ಒಂದು ಆದ್ರೂ ತುಂಬ ಒಳ್ಳೆಯದು. ನೋಡಿ, ಈ ಕಪ್ಪಲ್ಲಿ ನಾನು ಮಾಡಿದ್ದಕ್ಕೆ ಇಷ್ಟು ಆಗಿದೆ. ತುಂಬಾ ಚೆನ್ನಾಗಿ ಬಂತು, ತುಂಬಾ ಚೆನ್ನಾಗಿತ್ತು. ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಿರುವಂಥದ್ದಿದು. ನೀವು ಮಾಡಿ ನೋಡಿಬಿಟ್ಟು ಹೇಳಿ ಹೇಗಿತ್ತು ಏನು ಅನ್ನೋದನ್ನು. ಅಕ್ಕಿನ ಸ್ವಲ್ಪ ನೈಸಿಗೆ ರುಬ್ಕೋಬೇಕು, ಅದೊಂದು ನೋಡ್ಕೋಬೇಕಷ್ಟೆ. ಅದು ಬಿಟ್ಟರೆ ಇದರಲ್ಲಿ ಏನು ಕಷ್ಟಪಡುವಂಥದ್ದು ಏನೂ ಇಲ್ಲ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಕೆಟ್ಟೋಗುತ್ತೆ ಆ ರೀತಿಯೂ ಕೂಡ ಇಲ್ಲ. ಫಸ್ಟ್ ಟೈಮ್ ಮಾಡಿದ್ರೂ ಈ ಅಳತೆನೇ ಇಟ್ಕೊಂಡು ಬೇರೆ ಕಪ್ಪಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.